ಇನ್ನು ಈ ತರ ಎಲ್ಲ ಹೆಂಗ್ ಜೋಕ್ಸ್ ಮಾಡ್ತಾ ಇರ್ತೀರಾ ನೀವು? ಜೋಕ್ಸ್ ಅಂತ ಏನಿಲ್ಲ ಮೇಡಮ್, ಅಂದ್ರೆ ಅದೇನಿಲ್ಲ. ನಮ್ಗ ಅವರು ಶೂಟಿಂಗ್ ಬಾಲು ಏನಿದೆ ಮೇಡಮ್, ಹ್ಮ್. ಶೂಟಿಂಗ್ ಇಲ್ದಿರುವಾಗ ಕುಮಾರಣ್ಣ ಮತ್ತೆ ಸಿದ್ದಣ್ಣ ಇಬ್ರು ಜೊತೆಲಿದ್ರೆ ಮೇಡಮ್ ನೀವ್ ಕೇಳೋದ ಬೇಡ. ನಮ್ ಭಾವ ಮೇಡಮ್ ಎಂತ ಜಿನಿಯನ್ ಪರ್ಸನ್ ಗೊತ್ತಾ ಮೇಡಮ್, ಬರೀ ನಾನ್ ಕ್ಯಾಶ್ ಕೊಟ್ಟಿರ್ತೀನಿ, ಫೋನ್ ಪೇ ಕಳ್ಸಿಬಿಟ್ಟಿರ್ತೀನಿ, ನಂದ ಕಾಲಿಸ್ಟಿಗೆ ನಂದೇ ಜಾಸ್ತಿ ಇದೆ ಅಂತ. ಹಂಗೆ ಅಲ್ಲ ಒಂದ್ ನಿಮಿಷ, ಫೋನ್ ಪೇ ಅಲ್ಲಿ ನೀವು ಕಳ್ಸೋದು, ಅವ್ರು ಕ್ಯಾಶ್ ಕೊಡೋದು, ಕಾಲ್ ಹಿಸ್ಟ್ರಿಗೆ ಏನ್ ಸಂಬಂಧ ಇದೆ? ಅಲ್ಲ ಮೇಡಮ್, ಕಾಲ್ ಹಿಸ್ಟ್ರಿ ಅಲ್ಲ, ಫೋನ್ ಪೇ ಕಾಲ್ ಹಿಸ್ಟ್ರಿ ಅಂತ ಒಂದು ನೀವು ಅಂದ್ರೆ ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇದೀರ. ಓಕೆ ಆಯ್ತು, ಹೇಳಿ ಮೇಡಮ್, ನೆಕ್ಸ್ಟ್ ಹೇಳಿ. ಆಯ್ತು, ಹೌದಾ ಮನೆ ಬಿಡಿ ಮನೆ ಹೋಗ್ಲಿ, ಮುಂದಕ್ಕೆ ಹೋಗೋಣ. ಅಷ್ಟೇ ಪಾಪ ಕೇಳಿ ಮೇಡಮ್ ಅವ್ರ ದೂರದಿಂದ ಬಂದಿದ್ದಾರೆ ಅವರು. ಈಗ ಅತ್ತೆ ಸೊಸೆ ಕಾಂಬಿನೇಷನ್ ಹೆಂಗೆ ಹುಡುಕಿದ್ರಿ? ಇಬ್ರು ತುಂಬಾ ಸಾಫ್ಟ್ ತರ ಕಾಣ್ತಾರೆ, ಆದ್ರೆ ಸಾಫ್ಟ್ ಅಲ್ಲ. ಸಾಫ್ಟ್ ನಂದಿನಿ ಅವರಂತೂ ಮಾತಾಡ್ತಾನೆ ಇಲ್ಲ, ಅವಾಗಿಂದ ನೋಡ್ತಿದ್ದೀನಿ ಏನಾರು ಮಾತಾಡ್ತಾರೆ ಅಂತ. ಇಲ್ಲ, ಅವರೆಲ್ಲ ಮಾತಾಡ್ತಾ ಇದೆಯಲ್ಲ, ಮಾತಾಡ್ತಿದ್ಯಲ್ಲ, ಅದಕ್ಕೆ ಮಾತಾಡ್ತಿದ್ಯಲ್ಲ ಅನ್ಕ ಆಯ್ತು. ನೀಕ ಕೋಲಾರ ಭಾಷೆ ಅಲ್ವಾ? ಆಯ್ತು, ನಿನ್ ಹೊಸಕೋಟೆ 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 ಭಾಷೆನೇ ಇದು. ಅಕ್ಕಪಕ್ಕ ಅಲ್ಲೇ, ಅಕ್ಕಪಕ್ಕ ಏನ್ ಒಂದೇ ಹೊಡ್ತಾನೆ, ಒಂದೇ ರೋಡು. ಇದು ಇಳಿದ್ಮೇಲೆ ಅದ್ ಹೋಗ್ಬೇಕು, ಇಲ್ಲ ಅಲ್ಲಿಂದ ಇದಕ್ಕೆ ಇಳಿಬೇಕು ಅಟ್ಟೆ. ಮಾತಾಡ್ತೀನಿ, ಎಲ್ಲಿ ಮಂಡ್ಯಲ್ಲಿ ಸಿದ್ದಣ್ಣ? ಮಂಡ್ಯದಲ್ಲೇ ಇರೋದು ನಾನು. ಎಲ್ಲಿ? ನಾನ್ ಮಂಡ್ಯ ಬಿಟ್ಟು 17 ವರ್ಷ ಆಗೋಯ್ತು, ಬಿಟ್ಟಾಕು ತಲೆ ಕೆಡ್ಸ್ಕೊಬೇಡಿ. ಹೊಸಕೋಟೆ ಆಕ್ಚುಲಿ ಇವಾಗ ಶುರು ಮಾಡ್ತಾರೆ. ನಮ್ಮ ಹೇಳಿ 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 ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ, ಲೈಕ್ ಅಲ್ಲ, ಈ ಗಂಡ ಯಾರು ಕರ್ಕ ಬಂದಿಲ್ಲ, ಕ್ಯಾಮ್ರಾ ನೋಡ್ಕೊಂಡು ಹೇಳು. ನಾನು ಆಕ್ಚುಲಿ ಕಾಫಿ ತಂದಿಲ್ಲ. ಸರಿ, ಇರ್ರಿ, ತಾಳ್ಮೆ ತಗೊಂಡಿ. ತಾಳ್ಮೆ ಅಲ್ಲ ಕಣ, ನೀನು ಇಂಟರ್ವ್ಯೂ ಮಾಡ್ತಿರೋದು. ಇಲ್ಲಿ ಹೆಂಗ್ ಬಂದಂಗೆ ಹಿಂಗೆ ಕೂತ್ಕೊಂಡ್ರಾಯ್ತದ, ನೀನ್ ಕೆಳಗೆ ನೋಡ್ಕೊಂಬ. ಅವಾಗ್ಲೂ ಅವಾಗಿಂದ ಒಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಹಂಗೆ ಅಲ್ಲ ಇಲ್ಲಿ ನೋಡಿ. ಮಾತಾಡಕಂತ ಬಂದ್ರೆ ಎಲ್ಲ ಅಲ್ಲ ಕಣಮ್ಮ, ನೀನ್ ಮಾತಾಡ್ತಿದ್ದೆ, ಓಕೆ ಒಪ್ಕೋತೀನಿ. ಅಲ್ಲ, ಈ ಮದ್ವೆ ಇದು ಗಂಡೊಳಗ ಇಲ್ಲ, ನಾನು ಹೋಗಲ್ಲ ಇವತ್ತು. ಹೇಳಿದ್ದೀನಿ ಅವ್ರಿಗೆ, ಹೋಗಲ್ಲ ನಾನು ಇವತ್ತು ಹೇಳಿದ್ದೆ. ಮೇಡಮ್ ನೀವು ಗೊತ್ತಿಲ್ಲ, ಇಲ್ಲ ನೀವ್ ಮಾತಾಡಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಚೆನ್ನಾಗಿತ್ತು ಅನ್ನೋದಕ್ಕಿಂತ ವರ್ಕ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು ನನ್ಗೆ. ವೆರಿ ಫಸ್ಟ್ ಟೈಮ್ ಅಲ್ಲಿ ನೋಡಿ, ಈ ಸಿದ್ದಣ್ಣ ಏನ್ ಮಾಡ್ತಾರೆ ಗ್ಯಾಪ್ ಅಲ್ಲೇ ಏನೋ ಮಾಡ್ತಾ ಇದೀನಿ, ತಡೆ ಮನೆ ನಾನೇನೋ ಮಾಡಿದೀನಿ. ಕೇಳಿ, ಈಗ ಎಷ್ಟೊತ್ತು ಬೇಕಾದ್ರೂ ಇಂಟರ್ವ್ಯೂ ಮಾಡ್ರಿ ಅಂತ ಹೇಳಿ ಬಾಯ್ ಮುಚ್ಕೊಂಡು ಸುಮ್ನೆ ಕೂತ್ಕೊಂಡು ನೀನ್ ಮಾತಾಡಮ್ಮ. ಈಗ ಅಲ್ಲ, ಕನ್ನಡ ಕಲಾವಿದರಿಗೆ ನಾವ್ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ನಗುದೇ ಇಲ್ಲ. ಅದೆಂಗೆ? ಅಲ್ಲ, ಕರೆಕ್ಟ್ ಅಲ್ಲ ಮೇಡಮ್? ಕ್ಯಾಮ್ರಾ ಕೆಳಗಡೆ ನಾನ್ ಏನೇ ಹೇಳ್ದಪ್ಪ, ನಂಗ್ ಟೈಮ್ ಆಯ್ತದೆ ಅಂತ ನಿಂಗೆ ಹೇಳ್ದ. ನಿನ್ ಡೈರೆಕ್ಷನ್ ನೀವೇ ಡೈರೆಕ್ಷನ್ ಮಾಡಿ ಅಂದಾಗ ಆಕ್ಷನ್ ಕಟ್ ಹೇಳಿಲ್ಲ, ಕ್ಯಾಮ್ರಾ ಹೇಳಿಲ್ಲ. ಕೂತ್ಕೊಳ್ಳಿ. ನಂದಿನಿ ಮೇಡಮ್ ನಮಸ್ತೆ ಮಾಡಿ. ಸೇಮ್ ಹಿಂಗೆ ಹೇಳುದು. ನಾನ್ ಯಾಕಮ್ಮ ಕಾಲ್ ಟಚ್ ಮಾಡ್ಲಿ? ಸುಮ್ಮನೆ ತಂಗಿ ದೇವ್ರ ಕೊಡ್ ತಂಗಿ ಅಂತ ನೀವು ಟಚ್ ಮಾಡಿ ಹೇಳಿ ಬಿಡ್ರ. ಹೇಳಿ ಹೆಣ್ಮಕ್ಳು ಎಷ್ಟು ಗೋಳಾಕೊಳ್ತೀರ ನೋಡಿ ನೀವು. ಅದಕ್ಕೆ ಮತ್ತೆ ಸಿಕ್ತಿಲ್ಲ. ನಾಳೆ ಇದು ಕರ್ದವ್ರೆ ಚಾಮರಾಜಪೇಟೆ, ನಾಳೆ ಕರ್ದವ್ರೆ. ನೀವ್ ರೆಡಿ ಆಗ್ಬೇಕು ಇವಾಗ. ನೀವ್ ರೆಡಿ ಆಗ್ಬೇಕು ಇವಾಗ. ರೆಡಿ ಆಗಿ ನೀವು ಕುತ್ಕೊಂಡು ಇವಾಗ ಸುಮ್ನೆ ಹೆಣ್ಣೋಡೋ ಶಾಸ್ತ್ರ ಇದೆ, ಆಮೇಲೆ ರೆಡಿ ಆಗಿ ಇವಾಗ. ಅಂದ್ರೆ ಲಿಪ್ಟಿಕ್ ಮೇಕಪ್ ಏನು? ನೀವು ಹುಡ್ಗ ಹೌದಾ? ನಾವೆಲ್ಲ ರಿಯಲ್ ಕ್ಯಾರೆಕ್ಟರ್ ಮುಂದೆ ಹೆಣ್ಣೋಡೋಣ ಅಂತಿದ್ರೆ ನೀವು ಲಿಪ್ಸ್ಟಿಕ್ ಕೊಡಿ ಅಂತಿದ್ದೀರಲ್ಲ. ಅಲ್ಲ ಮೇಡಮ್, ಅವ್ರಿಗೆ ಹೆಣ್ಣೋಡ ಶಾಸ್ತ್ರ ಅಂದ್ರೆ ಅವ್ರಿಗೆಲ್ಲ ತಂದಿದ್ದೀರಾ ಅಂತ ಹೇಳಿದ್ದು. ನಾನ್ ಹಾಕೋತೀನಿ ಅಂತಲ್ಲ. ಲಿಪ್ಸ್ಟಿಕ್ ಸೀರೆ ಇಲ್ವಲ್ಲಮ್ಮ, ಕಾಣ್ತಾನೆ ಇಲ್ಲ ಲಿಪ್ಸ್ಟಿಕ್. ಸೊ ಮುಂಚೆನೆ ನಾವೆಲ್ಲ ಪರಿಚಯ ಇದ್ವಿ, ಲೈಕ್ ಸಿದ್ದಣ್ಣ ಆಗ್ಲಿ, ಕುಮಾರಣ್ಣ ಆಗ್ಲಿ, ಮತ್ತೆ ರೋಹಿಣಿ ಮ್ಯಾಮು ಎಲ್ಲ, ಬ್ರೋ ಪುಷ್ಪ ನವೀನ್ ಅವರು. ಸೊ ಇವರೆಲ್ಲ ಮುಂಚೆನೆ ನಾವು ವರ್ಕ್ ಮಾಡಿದ್ವಿ. ಸುಮಾರು ಒಂದು 5 to 6 ಶಾರ್ಟ್ ಫಿಲ್ಮ್ಸ್ ಎಲ್ಲ ವರ್ಕ್ ಮಾಡಿದ್ವಿ. ಬಟ್ ಯೂನಿಕ್ ಅನ್ಸಿದ್ ಏನಂದ್ರೆ ನಮ್ಮ ಸರ್ ವರ್ಕಿಂಗ್ ಸ್ಟೈಲ್, ಯಾರು ವಿಕಾಸ್ ಸರ್ ವರ್ಕಿಂಗ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು ನನ್ಗೆ. ಏನ್ ಬೇಕು ಅದ್ ಹಂಗೆ ಪ್ರಿಸೈಸ್ ಆಗಿ ಕೇಳ್ತಾರೆ, ತುಂಬಾ ಲ್ಯಾಗ್ ಇರೋದಿಲ್ಲ ಎಲ್ಲೂನು. ಸೊ ಅಲ್ಲಿ ತುಂಬಾ ವರ್ಕ್ ಸ್ಟೈಲ್ ನಂಗೆ ಅವ್ರು ತುಂಬಾ ಇಷ್ಟ ಆಯ್ತು.
ಅಂಡ್ ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 2 to 3 days ಏನೋ ಶೂಟ್ 3 ಮಾಡಿದ್ವಿ. days ಮತ್ತೆ ಹಾ. ಲಾಸ್ಟ್ ನೈಟ್ ಮಾಡೋದು 3.5 days ಏನೋ ಮಾಡಿದ್ವಿ. ಇಲ್ಲ 2.5 ಆಕ್ಚುಲಿ ಅದು 2.5 2.5 days ಶೂಟ್ ಹಾ, ಹೌದು. ಮೇಡಮ್ ಮಾಡಿದ್ವಿ. ಅವರು ತುಂಬಾ ಬಿಸಿ ಇರ್ತಾರೆ, ಎಲ್ಲಾ ಡೇಟ್ಸ್ ಕೊಟ್ಟಿರ್ತಾರಲ್ಲ, ಯಾವ ಡೇಟ್ ಅಲ್ಲಿ ಶೂಟ್ ಮಾಡೋದು ಅಂತ ಗೊತ್ತಿಲ್ಲ. 3.5 2.5 ಬರ್ತಿದೆ, ನೆಕ್ಸ್ಟ್ ಹೋದ್ರೆ 1.5 ಬರ್ಬೋದು. 5,000 ರೂಪಾಯಿ ಊರಲ್ಲಿ ಹಾಕ್ಸ್ಬೋದು. ಕಳ್ಸ್ಕೊಟ್ಬಿಡು. ಕಂಟಿನ್ಯೂ ಮಾಡ್ಲಿ ಬಿಡಿ. So, ಹೋಗೋಣ, ನಿನ್ ತಂಗಿನೇ ಸೋ ಫ್ರಮ್ ಸೋ ಕಂಟಿನ್ಯೂ. ಕಾನೂನ್ ಕೈ ತಗೋಬೇಡಿ. ಅವ್ರು ಫೈರ್ ಚೂಡಿದಾರ್ ಹಾಕ ಬಂದಿದ್ ಚೆನ್ನಾಗಿದೆ, ಈ ಚಾರಿ ಹಾಕ ಬಂದಿದ್ ಚೆನ್ನಾಗಿದೆ, ಮೂಗ್ಬೆಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೀನ. ನಾನ್ ಹೇಳಿದ್ದು ಶೂಟಿಂಗ್ ಬಿಸಿ ಇರ್ತಾರೆ, ಡೇಟ್ಸ್ ಅವೆಲ್ಲ ಗೊತ್ತಾಗಲ್ಲ ಮೇಡಮ್ ಅವ್ರಿಗೆ, ನೀವ್ ಕೇಳ್ಕೋಬೇಕು ಅಂತ. ಜಾಸ್ತಿ ಹೊಡ್ಕೋಬೇಡ, ಕೈ ನೋವು ಬರ್ತದೆ. ಮುಂದುವರ್ಸಿ ಹೇಳಿ ಆಮೇಲೆ. ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ನಾರ್ಮಲ್ ಆಗಿ ಆಯ್ತು. ಥರ್ಡ್ ಡೇ ಎಂಡಿಂಗ್ ಅಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಪೀಕ್ಸ್ ಅಲ್ಲಿ ಇತ್ತು ಎಲ್ಲಾರ್ಗೂನು, ಬಿಕಾಸ್ ಟೈಮ್ ಆಗ್ತಾ ಇತ್ತು, ಮತ್ತೆ ಎಲ್ಲಾರ್ ಕಾಲ್ ಶೀಟು ಸ್ವಲ್ಪ ಹಂಗಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬಟ್ ಸ್ಟಿಲ್ ಎಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಸರ್ ಬಂದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರು. ಅಂಡ್ ತುಂಬಾ ಇಷ್ಟ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಇಷ್ಟ ಹೇಳಕ್ ಇಷ್ಟಪಡ್ತೀರಾ? ನಮಗ್ ತೊಂದ್ರೆ ಕೊಟ್ಟಿದ್ರ ಬಗ್ಗೆ ದಯವಿಟ್ಟು ಕೇಳಿ. ಏನ್ ತೊಂದ್ರೆ ಕೊಟ್ರಿ? ಮನ್ಸೆಲ್ಲ ಇಟ್ಕೊಂಡಿದೀರಾ? ಮೇಡಮ್ ಅವೆಲ್ಲ ನೀವ್ ಬಿರಿಯಾನಿ ತಂದ್ಕೊಳೋರ್ಗು ಒಂದ್ ಮನ್ಸಲ್ಲೇ ಇರುತ್ತೆ ಅದು. ಇವ್ರ ಐ ಥಿಂಕ್ ಇವ್ರು ಬ್ರಾಹ್ಮಣರು ಅನ್ಸುತ್ತೆ, ಬಿರಿಯಾನಿ ತಿಂದಿಲ್ಲ ಅವತ್ತು. ಏನ್ ಮೇಡಮ್, ನಾನ್ ನಲ್ಲಿ ಮೂಲೆನ ಹುಡ್ಕೋದ್ ಜಾಸ್ತಿ. ಅವರು ಮೇಡಮ್ ಅವ್ರದ್ದು ಹೆಂಗ್ ಗೊತ್ತಾ, ಈ ಫಂಕ್ಷನ್ ಹಾವು ಹಲ್ಲಿ ಅವೆಲ್ಲ ಬಿಟ್ಬಿಟ್ಟು ಎಲ್ಲ ತಿಂತೀವಿ. ಅಲ್ಲ, ಅವ್ರದ್ದು ಫಂಕ್ಷನ್ ಮಾಡಿದ್ರಂತೆ, ನಲ್ಲಿ ಮುಳ್ಳಿ ಹುಡ್ಕೋಕ್ ಹೋಗಿ ಸಾಂಬಾರ್ ಒಳಗಡೆ ಡೈ ಹಾಕ್ಬಿಟ್ಟು ಆಮೇಲೆ ನೋಡಿ, ಹಂಗೆಲ್ಲ ಮಾಡಿದೀವಿ. ಕರೆಕ್ಟ್ ಹಂಗೆಲ್ಲ ಕರೆಕ್ಟ್. ನೀವು ನಮ್ಮೂರು ನಲ್ಲಿ ಮುಳ್ಳೆ ತಗೊಂಡೋಗಿ ಪುಳ್ಚಾರ್ ಮಾಡ್ತಾ ಮೇಡಮ್, ಇದೆಯಲ್ಲ, ಅವ್ರು ಹೆಂಗ್ ಕೊಟ್ಟಿಲ್ಲ, ಅದಕ್ಕೊಂದು ಒಪ್ಕೋಬೇಕು? ಸುಳ್ಳು ಹೇಳ್ತಿದ್ರೆ. ಒಂದು ಆಮೇಲೆ ಲೇಟ್ ಆಗಿ ಬಂದ್ರು, ಒಂದು ಕ್ಲೈಮ್ಯಾಕ್ಸ್ ಅಲ್ಲೂ ಲೇಟ್ ಆಗಿ ಬಂದ್ರ ನೀವು? ಇಲ್ಲೂ ಲೇಟ್ ಆಗಿ ಬಂದ್ರಿ? ಇದೆಲ್ಲ Climax ಅಲ್ಲಿ please ಎಷ್ಟು ಆಗ್ಬೇಡಿ ಸಂಭ್ರಮ ಅಂತ ಆಮೇಲೆ ಮಾಡಿದ್ರೆ. 5,000 ಕಳಿಸ್ತಾರೆ ನೋಡಿ. ಇಲ್ಲ ಆಕ್ಚುಲಿ ಫಸ್ಟ್ ಡೇ ನಾನು ಆನ್ ಟೈಮ್ ಬಂದೆ. ಸೆಕೆಂಡ್ ಡೇನು ಗೊತ್ತಾಯ್ತಾ? second day ಬರೋಷ್ಟ್ರೊಳಗೆ? ಬಂದಿಲ್ಲ ಸೆಕೆಂಡ್ actually. ಡೇನ ಲೇಟ್ ಆಗಿ ಹೌದು, ಬಂದ್ರು. ಅದೇನಕ್ಕೆ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳ್ಬೇಕು. ಎಲ್ಲಾರ್ನು ಗ್ರೂಪ್ ಮಾಡಿದ್ರು, ನನ್ನ ಮಾತ್ರ ಬರ್ತಿದ್ರು ಗ್ರೂಪ್ ಅಲ್ಲಿ ಹಾಕೋದು. ಮೇಡಮ್, but Actually ಏನಂದ್ರೆ ಬ್ಯೂಟಿಫುಲ್ ಹುಡುಗಿದ್ರೆ ಬೇರೆ ಟೆಕ್ಸ್ಟ್ ಮಾಡ್ತಾರೆ ಅಂತ ಸುಮ್ನಾಗವ್ರು ಅವ್ರು ಅಷ್ಟೇ. ನಾನ್ ಸರಿ ಇವಾಗ ಅಪ್ಡೇಟ್ ಇರುತ್ತಲ್ವಾ ಅಂತ ಅನ್ಕೊಂಡು ನಾನು ಸುಮ್ನಾದೆ. ನೋಡ್ರೆ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ರು. ಅದಕ್ ಲೇಟ್ ಬಂದ್ಬಿಟ್ರಿ. ಸರಿ, ರಿವೆಂಜ್. ಇವಾಗ ಆಡ್ ಮಾಡಿ ಸರ್, ಇವಾಗ ಆಡ್ ಮಾಡಿ. ಅಲ್ಲ, ಅದಕ್ ಮುಂಚೆ ಮಾಡಿದೆ ಯಾವಾಗ್ಲೇ. ಓ ಹೌದಾ, ಸಾರಿ ಮೇಡಮ್, ಇವಾಗ ಮಾತಾಡ್ತೀನಿ. ಮೇಡಮ್, ಅದು ಡಮಾಲ್ ಟು ಮೀಲ್ ಅಂತ ಒಂದ್ ಶಾರ್ಟ್ ಮೂವಿ ಬರುತ್ತೆ, ಹ್ಮ್. ಅದ್ರಲ್ಲಿ ನಂದಿನಿ ಬಂದಿ ನನ್ ಸಿಸ್ಟರ್. ಓ ಇದು ಅವತ್ತಿಂದ ಕತೆ. ದೇವ್ರ ಕೊಟ್ಟ ತಂಗಿ ತರ. ನಂದಿನಿ ಬಂದಿ ನಂಗ್ ಸಿಸ್ಟರ್. ಹೌದು. ಸುಧಾಕರ್ ಅವರು, ಸ್ಟ್ರಾಂಗ್ ಸುಧಾಕರ್ ಹ್ಮ್. ಅವ್ರು ಬಂದಿ ನನ್ಗೆ ಭಾವನಾಗ್ ಬರ್ತಾರೆ. ಬಾವಾ ಭಾವನೆ ಬರ್ತ. ಆದ್ರೆ ಅದ್ರಲ್ಲಿ ಏನಂದ್ರೆ ನನ್ನ ಎಕ್ಸ್ ನ ಸುಧಾಕರ್ ಎಕ್ಸ್ ನ ನಾನ್ ಮದ್ವೆ ಆಗಿರ್ತೀನಿ. ಅದು ನಮ್ಮನೆಗ್ ಬಂದವಾಗ ಅದ್ರಲ್ಲಿ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಹ್ಮ್. ನೋಡಿದ್ರೆ ನನ್ನ ಅದೇ ಮದ್ವೆ ಆಗಿರೋ ವೈಫ್ ನೇ ಸುಧಾಕರ್, ಅದು ಗೊತ್ತಾದವಾಗ ಲಾಸ್ಟ್ ಅಲ್ಲಿ ನೋಡಿದ್ರೆ ನಾನು ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ನೋಡಿದ್ರೆ ಸುಧಾಕರ್ ಅವ್ರ ಅಕ್ಕನೇ ಅವಳು ನನ್ಗೆ ಎಕ್ಸ್ ಆಗಿರ್ತಾಳೆ. ಓಹೋ. ಈ ತರ ಕಾನ್ಸೆಪ್ಟ್. ಅದಾದ್ಮೇಲೆ ಅದು ಸಖತ್ ಫನ್ ಇತ್ತು. ಅದಾದ್ಮೇಲೆ ನೋಡಿದ್ರೆ ನಮ್ಮ ವಿಶೇಷ ಈ ತರ ಒಂದು ಸೊಸೆ ತಂದ ಆಫರ್ ಅಲ್ಲಿ ಇದು ಒಂಥರ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲೂ ಅಣ್ಣ ತಂಗಿನ್ ಮಾಡ್ಬಿಟ್ರು. ಹೌದು, ಅಣ್ಣ ತಂಗಿನೇ. ಯೂಶಲಿ ಎಲ್ಲಾದ್ರಲ್ಲೂ ಕಿರ್ಚಾಡೋದು ಎಣ್ಣೆದು ಇದೇ ಆಲ್ಮೋಸ್ಟ್ ಬರುತ್ತೆ. ಟ್ವಿಸ್ಟ್ ಕೊಡೋದು ಸ್ವಲ್ಪ ಕಮ್ಮಿ ಶಾರ್ಟ್ ಫಿಲ್ಮ್ಸ್ ಅಲ್ಲಿ. ಸೊ ಆತರ ಯೂನಿಕ್ ಟ್ರೈ ಮಾಡಿದ್ದಾರೆ. ಸೊ ರೀಕ್ರಿಯೇಟ್ ಮಾಡೋಣ ಇವಾಗ ಅತ್ತೆ ಸೊಸೆ ಕಾಂಬಿನೇಷನ್ ನ. ಮೇಡಮ್ ಮಾಡ್ತಾರೆ. ಫುಲ್ ಎನರ್ಜಿಯಿಂದ ಮಾತಾಡ್ಬೇಕು ನೀವು. ಜಗಳ ಆಡಿಲ್ಲ. ನೀವು ಒಂದ್ level ಗೆ ಇವಾಗ dialogue. ಅದೇ ಸ್ಟಾರ್ಟಿಂಗ್ ನೀವು ಬರುತ್ತಲ್ಲ. ಹೇಳ್ತಿರಲ್ಲ, ಅಲ್ಲ, ಅವ್ನಿಗೆ ಅವ್ರಿಗೆ ಅಡ್ಗೆ ಬರಲ್ಲ ಅಂತ ಬರುತ್ತೆ. ಹಾಡ್ಗೋಡಿಂದ ಅದು ಇದೆಯಲ್ಲ, ಯಾಕೆ? ಹೌದು, ಸ್ವಲ್ಪ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಮತ್ತೆದು. ನೀವ್ ಹಿಂಗ್ ನಗಾಡ್ಕೊಂಡೆಲ್ಲ ಫುಲ್ ಸೀರಿಯಸ್ ಆಗಿ ಮಾತಾಡ್ಬೇಕು. ಅತ್ತೆಗೂ ಅಡ್ಗೆ ಬರಲ್ಲ ಅನ್ನೋದು ಅಲ್ಲೇ Serious. ಬಿಟ್ಟಿದೆ. ಸೀರಿಯಸ್ ಆಗಿ ಡೈಲಾಗ್ ಹೇಳ್ಬೇಕು ಇವಾಗ. ಯಾರ ಆಕ್ಷನ್ ಹೇಳ್ತೀರಾ? ನೀವ್ ಹೇಳಿ ನೀವ್ ಆಕ್ಷನ್ ಹೇಳ್ಬೇಕು ಏ, ಇವಾಗ. ನೀವ್ ಹೇಳಿ, ನಮ್ ಕಡೆಯಿಂದ ನೀವ್ ಹೇಳಿ ಹೋಗ್ಲಿ. ಲೇಡಿ ಆಕ್ಟರ್ಗೆ ಲೇಡಿ ಡೈರೆಕ್ಟರ್. ಲೇಡಿ ಡೈರೆಕ್ಟರ್. ಓಕೆ ಓಕೆ, ಆಕ್ಷನ್ ಹೇಳೋಣ. ಹೆಂಗ್ ಸರ್ ಹೇಳಿ. ಡೈರೆಕ್ಟ್ರು ಸ್ಟೈಲ್ ಅಲ್ಲಿ ಹೇಳ್ಕೊಡಿ. ಅದೇ ನೀವ್ ನಿಮ್ ಹೇಳ್ತಾ ಸ್ಟೈಲ್ ಅಲ್ಲಿ ಇದ್ರಲ್ಲ. ಹೇಳ್ಕೊಡಿ ನಮ್ಗೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. Rolling, camera, ಹಾ. rolling, ಅವ್ರು ಹೇಳ್ತಾರೆ. action. ಓಕೆನಾ? ರೋಲಿಂಗ್
ರೋಲಿಂಗ್ ಕ್ಯಾಮ್ರಾ ಅನ್ನೋದನ್ನ ಕ್ಯಾಮ್ರಾ ಆಕ್ಷನ್ ಹೇಳೋದ್ ಬಂದು ಡೈರೆಕ್ಟರ್. ಹೌದಾ ರೋಲಿಂಗ್ ನಾನೇ ಹೇಳ್ಬೇಕಾ? ಇಲ್ಲ 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 ರೋಲಿಂಗ್ ವಿಕಾಸ್ ಅವ್ರು ಹೇಳ್ತಾರೆ. ಹೌದಾ ಮೇಡಮ್ ಸರ್, ಕ್ಯಾಮ್ರಾ rolling ಹೇಳಿ ಹೇಳಿ ಸರ್. ಸರ್. ಅಲ್ಲ ಮೇಡಮ್ ಏನಿಲ್ಲ, ನೀವು ಕ್ಯಾಮ್ರಾ ನಾವು ರೋಲಿಂಗ್ ಅಂತೀವಿ, ರೆಡಿ ಆಕ್ಷನ್ ಅನ್ನಿ ಅಷ್ಟೇ. Okay, ನೋಡ್ದಾ? ಹೇಳ್ಕೊಟ್ರ ಹಾ, ಅವ್ರು. ಸರಿ. ರೋಲಿಂಗ್ ಹೇಳ್ರಿ ಅವ್ರು. ಹುಡುಗಿರ್ಗೆ ಅಂದ್ರೆ ಫಸ್ಟ್ ಹೇಳ್ಕೊಡ್ತಾರೆ, ಹುಡುಗರಿಗೆ ಅಂದ್ರೆ ಸರಿ ಹೇಳ್ಕೊಡ್ತಾರೆ. ಮೇಡಮ್ ನೀವು ರೋಲಿಂಗ್ ಹೇಳ್ರಿ. ಇಲ್ಲ ಹಾ, ಅವ್ರು ನಾವು ನಮ್ಮ ಮತ್ತೆ ಕಾಂಪ್ರಮೈಸ್ ಆಗಿ Compromise ಆಗಿದ್ದಾರೆ ಹೇಳ್ತಾರೆ. ಬಿಡಿ ಮೇಡಮ್ ಇಲ್ಲಿ ಗುರು ನೀವ್ ಹೇಳ್ಬಿಡು ರೋಲಿಂಗ್ ಅಂತ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಡಿಗೆ ಮಾಡಕ್ ಬರುತ್ತೇನಮ್ಮ? ಏನೇನ್ ಅಡಿಗೆ ಮಾಡ್ತೀಯಾ? ಅದು ಆ, ಗಣೇಶ ಕೈಮಾ ಸಾರಿ ಡೈಲಾಗ್ ಸಕ್ಕತ್ತಾಗಿತ್ತು ಮೇಡಮ್. ಸಖತ್ತಾಗಿತ್ತು. ಏನ್ ಸಖತ್ತಾಗಿತ್ತು ಗಣೇಶನೇ ತಿನ್ನಲ್ಲ, ಗಣೇಶ ಕೈಮಾ ಬಂತು. ರಂಗಣ ಮೀಟ್ರಿ ಹೋಟ್ಲು ಕೈಮಾ. ಈಗ ಅಟ್ಲೀಸ್ಟ್ ಯಾವ್ದಾರ ಒಂದು ಏನ್ ಹೇಳಿದ್ರು ಆಮೇಲೆ ಆಮೇಲೆ ಸರಿ, ಹೋಗ್ಲಿ ಮುಂದೆ ಮುಂದೆ ಮುಂದೆ. ಡೈಲಾಗು ಹೋಟ್ಲುಗಳ ಹೆಸರು ಹೇಳಿ ಅಷ್ಟೇ. ಹೋಟ್ಲು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಯಾವ ಹೋಟ್ಲ್ ಹೆಸರು ನೆನಪಿದೆ? ಮಿಲ್ಟ್ರಿ ಹೋಟ್ಲ್ ಎಲ್ಲ ಹೇಳಿ. ಹೇಳಿ ಮೇಡಮ್. ಹೊಸಕೋಟೆ ದಮ್ ಬಿರಿಯಾನಿ. ಏನಪ್ಪ ಹೇಳಿ ಒಂದ್ ನಿಮಿಷ. ಏನ್ ಗುರು ಪಾಪ. ಅದು ಮತ್ತೆ ಗಣೇಶ ಕಬಾಬ್ ಮತ್ತೆ ರಾಜ್ ದಮ್ ಬಿರಿಯಾನಿ ಮತ್ತೆ ಮಂಜುನಾಥ ಕೈಮಾ. ಇದೆಲ್ಲ ಯಾವ್ದು? ನಾನ್ ಕೇಳೇ ಇಲ್ಲ. ಇದೆಲ್ಲ ನಮ್ಮ ಏರಿಯಾ ಫೇಮಸ್ ಹೋಟೆಲ್ಗಳ ಹೆಸರು ಅತ್ತೆ. ಓ ಹಂಗಂದ್ರೆ ನಿನ್ಗ ಅಡ್ಗೆ ಮಾಡಕ್ ಬರಲ್ಲ. ನಿನಗ್ ಶನಿ ಕಾಟ ಶುರು ಆಯ್ತು ಕಣೋ. ಮುಂದೆ ಅಷ್ಟೇ ಡೈಲಾಗ್ ಇರೋದಿದು. ಅಷ್ಟೇ ಡೈಲಾಗ್. ಹೆಂಗಿತ್ತು ಪರ್ಫಾರ್ಮೆನ್ಸ್? ಹೇಳ್ಬೇಕು. ಡೈರೆಕ್ಟ್ ನೀವ್ ಹೇಳ್ಬೇಕು. ಓ ನಾನ್ ಡೈರೆಕ್ಟರ್. ನೀವು ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಾನ್ ಫುಲ್ ಆಚೆ ಬಂದ್ಬಿಟ್ಟಿದೀನಿ ಇವಾಗ ಕ್ಯಾರೆಕ್ಟರ್ ಇಂದ. ಆಚೆ ಬಂದ್ರ ಇಲ್ಲೇ ಇದ್ದೀರಲ್ಲ. ಇಲ್ಲೇ ಇದೀನಾ? ಮೊಬೈಲ್ ನೋಡ್ಬಿಟ್ಟು ಬಂದು ಅಮ್ಮ ಕಾಫಿ ಕೊಡು. ಹೌದು, ರೀಲ್ಸ್ ರೀಲ್ಸ್ ನೋಡ್ಕೊಂಡು ನೋಡ್ಕೊಂಡ್ ಬಂದು ಬಂದು ಅಮ್ಮ ಊಟ ಕೊಡು. ಮಾಲ್ ಸುತ್ಕೊಂಡ್ ಬಂದು ಅಮ್ಮ ಸ್ನಾಕ್ಸ್ ಮಾಡ್ಕೊಡು ಅಂತ ಹೇಳ್ತಿದ್ದಲ್ಲ. ಇವಾಗ ಇವಳ ಹತ್ರ ಮಾಡ್ಕೊಂಡ್ ತಿನ್ನು. ನೀವ್ ಏನಾದ್ರು ಮಾತಾಡಿ. ದೊಡ್ಡವ್ರು ಮಾತಾಡ್ತಿದ್ದಾರೆ. ಯಾರು ದೊಡ್ಡವ್ರಿಲ್ಲ ಸರಿ ಸಮಾನ. ಇವ್ ಕೇಳಿ ಏನ್ ಮಾತಾಡ್ತೀನಿ. ಏನು ಮಾತಾಡ್ಲಿಲ್ವಾ? ಅವ್ರಿಬ್ರದ್ದು ಕೇಳ್ರಿ ಅಣ್ಣಂದ ಕಾಫಿ ಕುಡ್ದ ಅವಳು ಮಾಡ್ಕೊಟ್ಟಿದ್ದ. ಅಯ್ಯಯ್ಯೋ ನಿಮ್ಗೆ ತಲೆನೋವು ವಾಂತಿ ಬೇರೆ ಏನು ಏನು ಆಗ್ತಾ ಇಲ್ಲ. 3 ದಿವಸದಿಂದ ಆ ಕಾಫಿ ತಿಂದಿಲ್ಲ ಅಂತ ಹೇಳಿದೆ. ಅದನ್ನೇ ಫ್ರಿಜ್ ಅಲ್ಲಿ ಇಟ್ಟಿದ್ಲು. ಅದನ್ನೇ ತಂದು ನಿನ್ ಕೊಟ್ಟಿದ್ದಾಳೆ. ಯಾವಾಗ ಬಂದ? ಇವತ್ತಾನೆ ಬಂದೆ ಮಾವ. ಏನಾಯ್ತು ಕೊಡ ಕುಡಿಯಕ್ಕೆ? ಮದ್ವೆ ಆಗೋಣ ಅಂತ ಲಗ್ನಕ್ಕೆ ಪತ್ರಿಕೆ ಕೊಟ್ಟಿನಿ. ಇವಾಗ ಬಂದು ಕುಡಿಯಕ್ ಬೇರೆ ಕೇಳ್ತಾನೆ. ಓ ಹೌದಾ? ಸಟ್ಕೋಗಿ 2 ವರ್ಷ ಆದ್ಮೇಲೆ ಬಂದಿದ್ದಾನೆ. ಇವತ್ ರಾತ್ರಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಕಣಕ್ಕ. ಪಾರ್ಸಲ್ ಬಂದಿದೆ, ಬಿಲ್ ಕಟ್ಬಿಟ್ಟು ತಗೊಂಡ್ ಬಾ. ಅಕ್ಕ ಯಾರು ಬಿಲ್ ಅಂತಾರೆ. ಬಿಲ್ ಕಟ್ಬಿಟ್ಟು ತಗೊಂಡ್ ಬರಪ್ಪ. ಬಿಸಿ ಬಿಸಿ ಊಟ ಮಾಡೋಣ. ಮಂಜು ನಿಮ್ಮ ಅಕ್ಕ ಹೇಳಿ ಹೋಗ್ ತಮ್ಮ ಹುಡುಗ ಸರಿ ಮಾಮ. ಚಡ್ಡಿ ಜಮಲ್ ಹಾಕೋ. ಬರೀ ಎಲ್ಲಿಂದ ಎಲ್ಲಿಗೆ ಎಗ್ಗಿರ್ಸೋದಿದ್ರು. ಅಲ್ಲ ಇವ್ರು ಶಾರ್ಟ್ ಫಿಲ್ಮ್ ಲಿಂಕ್ ಎಲ್ಲ ಓಪನ್ ಮಾಡ್ಬಿಡಿ. ಈ ಪ್ರೋಗ್ರಾಮ್ ಮಾಡಿದ್ರೆ ಸಾಕು ಎಲ್ಲ ಬಂದ್ಬಿಟ್ಟಿರ್ತದೆ. ಫಸ್ಟ್ ಸೊಸೆತನಾಪುರ ಅಂತ ಯೂಟ್ಯೂಬ್ ಅಲ್ಲಿ ಲಿಂಕ್ ಇದೆ, ನೋಡಿ. ಈ ಪ್ರೋಗ್ರಾಮ್ ಕೂಡ ನೋಡಿ, ಓಕೆನಾ? ಮುಂದರ್ಸಿ ನೀವು. ನೆಕ್ಸ್ಟ್ ಇನ್ನೊಂದು 10 ಡೈಲಾಗ್ಸ್ ಇರ್ಬೋದೇನೋ, ಅದು ನೀವ್ ಹೇಳ್ಬಿಟ್ರೆ ಮುಗೀತು. ಎಲ್ಲ ಇಲ್ಲ ಒಂದು ಶಾರ್ಟ್ ಮೂವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.